ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ರೈಡ್ ಎಲ್ಲಪ್ಪ ಅಂತಂದರೆ ನಾವು ಹೋಗ್ತಿರೋದು ಒಂದು ಒಳ್ಳೆ ಸ್ಪೆಷಲ್ ಪ್ಲೇಸ್ಗೆ. ಸೊ ಅದನ್ನು ಗಾಡ್ಸ್ ಓನ್ ಕಂಟ್ರಿ ಅಂತಾರೆ. ಗೊತ್ತಿರೋ ಹಾಗೆ ಕೇರಳಗೆ ಹೋಗ್ತಾಯಿದ್ದೀವಿ. ಕೇರಳನಲ್ಲಿ ಎಲ್ಲಿ ಅಂತ ನಿಮಗೆ ಮುಂದಿನ ವೀಡಿಯೋಸಲ್ಲಿ ಕ್ಲಿಪ್ಪಿಂಗ್ಸಲ್ಲಿ ಗೊತ್ತಾಗುತ್ತೆ. ಈಗ ನಾನು ವಾಯ್ಸು ಆ್ಯಕ್ಚುಲಿ ಡೈರೆಕ್ಟ್ ವ್ಲಾಗಲ್ಲಿ ಬರ್ತಿಲ್ಲ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ರೀಸನ್ ಏನಪ್ಪ ಅಂತಂದರೆ ವಾಯ್ಸ್ ಓವರ್ ಏನಕ್ಕಪ್ಪ ಕೊಡ್ತಾ ಇದ್ದೀನಿ ಅಂತಂದರೆ, ನನ್ನ ಗೋಪ್ರೋನಲ್ಲಿ ಮೈಕ್ ಅಡ್ಯಾಪ್ಟ್ರಿಗೆ ಮತ್ತು ಗೋಪ್ರೋಗೆ ಮಧ್ಯದಲ್ಲಿ ಒಂದು ಕನೆಕ್ಟ್ರ್ ಬರುತ್ತೆ. ಆ ಕನೆಕ್ಟ್ರು ಹೊಸದೇ, ಬಟ್ ಯೂಸ್ ಮಾಡದೆ ಏನಾಗಿದೆ, ಹಾಳಾಗಿದೆ. ನಾನು ಹೊಸದು ಇರಲಿ, ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂತ, ಎನ್ಹಾನ್ಸ್ ಆಗುತ್ತೆ ಅಂತೇಳಿ ಹಾಕ್ಕೊಂಡೆ. ಬಟ್ ಅದು ವರ್ಕೇ ಆಗಲಿಲ್ಲ, ನನ್ನ ಅದೃಷ್ಟ. ಸೊ ಈಗ ನಾವಿರೋದು ಬಂಡೀಪುರನಲ್ಲಿ. ನಮ್ಮ ರೈಡ್ ಸ್ಟಾರ್ಟ್ ಆಗಿದ್ದು ಅರ್ಲಿ ಮಾರ್ನಿಂಗ್ 3:30 4 o'clock ಸ್ಟಾರ್ಟ್ ಆಯಿತು. ಇಲ್ಲಿಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 9:30 10 o'clock ಆಗಿತ್ತು. ಟಿಫನ್ ಮಾಡಿಕೊಂಡು ಕಾಫಿಗೆ ಅಲ್ಲಿ ನಿಲ್ಸ್ಕೊಂಡು ಬರೋಷ್ಟರಲ್ಲಿ. ಸೊ ಅಲ್ಲಿಂದ ವಿಡಿಯೋ ಏನಕ್ಕೆ ಮಾಡಲಿಲ್ಲ ಅಂತಂದರೆ, ಕತ್ಲಲ್ಲಿ ಏನು ತೋರ್ಸೋಕ್ಕಾಗತ್ತೆ. ಸೊ ಅದಕ್ಕಾಗಿ ವಿಡಿಯೋ ಮಾಡಲಿಲ್ಲ. ಈಗ ನಾವು ಹೋಗ್ತಿರೋ ಬಂಡೀಪುರ ಫಾರೆಸ್ಟ್ ಏರಿಯಾ. ಗೋಪ್ರೋಯಿಂದ ನಾನೀಗ 360ಗೆ ಇನ್ಸ್ಟಾ 360 ಸ್ವಿಚ್ ಮಾಡಿದ್ದೇನಪ್ಪ ಕಾರಣ ಅಂತಂದರೆ, ಗೋಪ್ರೋ ಮತ್ತು ಕ್ಯಾಮ್ರಾ ವಿಡಿಯೋ ಶೂಟಿಂಗ್ ಎಲ್ಲ ನಿಮಗೆ ಫಾರೆಸ್ಟ್ ಏರಿಯಾನಲ್ಲಿ ಅಲೋ ಇಲ್ಲ. ನಾನು ಗೋಪ್ರೋ ಬಂದಿದ್ದಾಗ ಅಲ್ಲಿ ಪೊಲೀಸವ್ನು ನೋಡ್ದ, ಬಟ್ ಅವ್ರೇನೂ ಮಾಡಲಿಲ್ಲ, ಬಿಟ್ಬಿಟ್ರು. ನಾನು ಹಾಗೆ ಬಂದೆ. ಸುಮ್ಮನೆ ಏನಕ್ಕೆ ಅನ್ವಾಂಟೆಡ್ ಇಶ್ಯೂಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತೇಳಿ ನಮ್ಮ ಗೋಪ್ರೋ ತೆಗೆದಿಟ್ಟು ಇನ್ಸ್ಟಾ 360 ಒಂದು ಸ್ವಲ್ಪ ದೂರ 1-2-3 ಶಾಟ್ ತೊಗೊಳ್ಳೋಣ ಅಂತ ವಿಡಿಯೋ ಮಾಡಿದ್ದು. ಈ ಫಾರೆಸ್ಟ್ ಏರಿಯಾನಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಕೆಲಸ ಏನು ಪಾಸ್ ಆಗಬೇಕು ಫಾರೆಸ್ಟಿನ, ಹಾಗೆ ಹೊಟ್ಟೋಗಿ. ಪ್ರಾಣಿಗಳಿಗೆ ಯಾವುದೇ ಕಾರಣಕ್ಕೂ ಏನು ಫೀಡ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ನೋಡಿ, ನಿಮಗೆ ಆನೆಗಳು, ನವಿಲು, ಜಿಂಕೆಗಳೆಲ್ಲ ತುಂಬ ಕಾಣಿಸುತ್ತೆ. ಯಾವುದೇ ಕಾರಣ, ಮತ್ತು ಕೋತಿಗಳು ಅಲ್ಲಿ ಅದಕ್ಕೆ ಊಟ ಕೊಡೋದಾಗಲಿ ಮತ್ತಿನ್ನೇನೋ ಸ್ನ್ಯಾಕ್ಸ್ ಕೊಡೋದಾಗಲಿ, ಇದು ಯಾವುದೂ ಮಾಡೋದಕ್ಕೆ ಹೋಗಬೇಡಿ. ಪ್ಲಾಸ್ಟಿಕ್ ಪೇಪರ್ಸು ಏನೇ ಇರಲಿ, ಪ್ಲಾಸ್ಟಿಕ್ ಐಟಮ್ಸ್, ಅನ್ವಾಂಟೆಡ್ ಥಿಂಗ್ಸ್ ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗ್ಬೇಡಿ. ನಾನು ನೋಡಿದಾಗೆ ಇಲ್ಲೊಂದು ನವಿಲು, ಇಲ್ಲಿ ಈ ನವಿಲಲ್ಲ, ಬೇರೆ ಥರ್ಮೋಕಾಲ್ ತಿನ್ಕೊಂಡು ಹೋಗ್ತಿತ್ತು. ಥರ್ಮೋಕಾಲ್ ಪೀಸ್ ತೊಗೊಂಡು ಹೋಗ್ತಿತ್ತು. ಅದು ಯಾರು ಹಾಕೋದ್ರಂತ ಗೊತ್ತಿಲ್ಲ. ಆ ಥರ ಸುಮ್ಮನೆ ಅನ್ವಾಂಟೆಡ್ ಇಶ್ಯೂಸ್ ಎಲ್ಲ ಕ್ರಿಯೇಟ್ ಮಾಡಿಬಿಡಿ. ಪ್ರಾಣಿನ ಅದ್ರ ಪಾಡಿಗೆ ಅದು ಇರೋದಕ್ಕೆ ಬಿಟ್ಬಿಡಿ. ಅಲ್ಲಿಂದ ನಾವೀಗ ಕಾಲಿಕಟ್ ಘಾಟಲ್ಲಿ ನಿಲ್ಲಿಸಿ 2-3 ಶಾರ್ಟ್ ತೊಗೊಳ್ಳೋಣ ಅಂತೇಳಿ ನಿಲ್ಲಿಸಿದ್ವಿ. ನನ್ನ ಫ್ರೆಂಡು ರೈಡಿಂಗ್ ಮಿಸ್ ಆಗಿದ್ದ ನವೀನ್ ಅಂತೇಳಿ, ಇವನು ದಿನೇಶ ಅಂತೇಳಿ ನನ್ನ ಫ್ರೆಂಡ್, ಇವನು ರೈಡಿಂಗ್ ಪಾರ್ಟ್ನರು. ನವೀನ ಬಂದಿಲ್ಲ, ಬಟ್ ಅವ್ನು ಕಾಲ್ ಮಾಡಿದ್ದ ಎಲ್ಲಿದ್ದಾರೆ ಏನು ಅಂತ ಕೇಳೋದಕ್ಕೆ. ಬೈಯೋದಕ್ಕೆ ಶುರು ಮಾಡ್ದ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ನಮ್ಮ ಸ್ಟೇಗೆ ಹೊರಟ್ವಿ. ನೈಟೆಲ್ಲ ಒಂದು ರೋಡ್ ಮಿಸ್ ಆಗಿ ನಮ್ಗೆ ಆಲ್ಮೋಸ್ಟ್ 600 kilometers ಸುತ್ತಾಡ್ಬಿಟ್ಟಿದ್ದೀವಿ, ಒಂದೇ ಒಂದು ರೋಡ್ ಮಿಸ್ ಆಗಿ. ಸೊ ಇಲ್ಲಿ ನೈಟ್ ಸ್ಟೇ ಮಾಡಿ ಕೆಲವೊಂದು ಶಾರ್ಟ್ಸ್ ಮಿಸ್ ಆಯಿತು. ಸೊ ಅದರಿಂದ ಕಂಟಿನ್ಯೂಸ್ ಇಲ್ಲ ವ್ಲಾಗಲ್ಲಿ. ಸೊ ಇಲ್ಲಿಂದ ಹೋಗ್ತಾ ನಾನು ಇನ್ಸ್ಟಾ 360 ಹಿಂದೆ ಟಾಪ್ ಬಾಕ್ಸ್ ಹಾಕೋ ಜಾಗದಲ್ಲಿ ಇನ್ಸ್ಟಾ 360 ಮೌಂಟ್ ಮಾಡಿದ್ದೆ. ನನಗೆ ಗೊತ್ತಿಲ್ಲ ಅದು ಬಿದ್ದೋಗುತ್ತೆ ಅಂತೇಳಿ. ಪುಣ್ಯಾತ್ಮ ದಿನೇಶ್ ಡಾಮಿನಾರಲ್ಲಿದ್ದಾನಲ್ವ, ಅವನು ಐಡಿಯಾ ಕೊಟ್ಟಿದ್ದು ಅಲ್ಲಿ ಮೌಂಟ್ ಮಾಡು ಅಂತೇಳಿ. ಮೌಂಟ್ ಮಾಡಿ ಗಾಡಿಯೆಲ್ಲ ಚೆಕ್ ಮಾಡಿಕೊಂಡು ಪ್ಯಾನರ್ಸ್ ಎಲ್ಲ ಲಾಕ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಂಡು ನಾನು ಒಂದು ಚೂರು ಮುಂದೆ ಹೊರಟೆ ಅಷ್ಟೇ. ಅವನ್ನ ಮಾತಾಡಿಸ್ಕೊಂಡು ಈಗ ಮುಂದೆ ಹೊರಡ್ತೀನಿ. ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ ಆ ಹಂಪು, ಎಷ್ಟು ದೊಡ್ಡ ತಲೆನೋವು ಕೊಡ್ತು ನನಗೆ 10 ನಿಮಿಷದಲ್ಲಿ ಅಂತಂದರೆ. ತಲೆನೋವಲ್ಲ, ಹಾರ್ಟ್ ಏಜ್ ಜರ್ಕೊಡ್ದಾಗಾಯಿತು. ಇಲ್ಲಿ ಹತ್ತಿ ಮುಂದೆ ಹೋಗಿದ ತಕ್ಷಣ ಕ್ಯಾಮ್ರಾ ಹಿಂದೆ ಬಿದ್ದೋಗಿದೆ. ಇನ್ಸ್ಟಾ 360 ಬಿದ್ದು ನೆಲದಲ್ಲಿ ತೇಲಾಡ್ಕೊಂಡು ಬರ್ತಾಯಿದೆ. ಬಾಯಿಗೆ ಬಂದಾಗ ಆಗಿತ್ತು. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್.
ಟೈಟ್ ಮಾಡಿದ್ದೀನಿ, ಅದು ವೆಯ್ಟ್ ತಡೀತಾ ಇಲ್ಲ ಅನಿಸುತ್ತೆ. ಏನು ಟೈಟ್ ಮಾಡಿದೆ ಇದನ್ನ ಮತ್ತೆ ಅಷ್ಟೇ ಅದು ಟೈಟ್ ಮಾಡೋದು. ಹಾಂ ಏನಿಲ್ಲ, ಕೆಳಗಡೆ ಇಟ್ಟಿದ್ರೆ ಮಾತ್ರ ಅದು ಅಷ್ಟು ಇಟ್ಟಿದಾಗ ಆಗೋದು. ಓ ಹೊಡೆದೇ ಹೋಯ್ತು ಅನ್ಸುತ್ತೆ ಲೆನ್ಸ್ ಹೊಡೆದೋಗಿಲ್ಲ, ಇದು ಗ್ಲಾಸ್ ತಾನೇ, ಇದು ಟೆಂಪರ್ ಗ್ಲಾಸ್, ಇದು ಮೇಲೆ ಟೆಂಪರ್ ಗ್ಲಾಸ್, ಇದು ಹೊಡೆದೋಗಿಲ್ಲ, ಟೆಂಪರ್ ಗ್ಲಾಸ್ ಮಾತ್ರ ಹೋಗಿದೆ. ಅದಕ್ಕೆ ಲಿಡ್ ತರ ಕೊಡ್ತಾನಲ್ಲ, ಕೊಟ್ಟಿಲ್ಲ ನಿಂಗೆ ಅದು? ಸ್ವಲ್ಪ ಮೇಲೆ ಮಾತ್ರ ಗ್ಲಾಸ್ ಹೋಗಿರೋದು. ಅದಕ್ಕೆ ಲಿಡ್ ಕೊಡ್ತಾನೆ, ಕೊಟ್ಟಿಲ್ವಾ? ನೋಡಿ, ಈ ಐಟಲ್ಲಿ ಇದ್ರೆ ಮಾತ್ರ ಅದು ಸ್ಟ್ಯಾಂಡರ್ಡ್ ಆಗಿರೋದು. ಅದು ತಗೋಕಿರಲ್ಲ, ಎಲ್ಲ ಕೈ ಹಿಡ್ಕೋಬೇಕಷ್ಟೆ. ಈ ಐಟಲ್ ಆದರೆ ಓಕೆ, ಅದು ಇರ್ತೈತೆ ಇಷ್ಟೇ. ಬಿಚ್ಕೊಂಬಿಡು ಹೋಗ್ಲಿ ಅದನ್ನು. ಬಿಸ್ಬಿಟ್ಟು ಹಂಗೆ ಹಂಗೆ ಕೊಡು, ಹಂಗೆ ಕೊಡು. ಇಲ್ಲಿ ಕೊರೋದು ಜೋಬ್ನಲ್ಲಿ. ಆಗ್ತೀಯಾ ಹಂಗೆ? ನೆನ್ನೆ ರೀಚ್ ಆಗಬೇಕಾಗಿತ್ತು ಇಲ್ಲಿಗೆ ಮಧ್ಯಾಹ್ನ, ಬಟ್ ರೋಡ್ ಮಿಸ್ ಆಗಿ ಬರೋದಕ್ಕಾಗಲಿಲ್ಲ. ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದಾರೆ. ಚೈನ್ ಸ್ಪ್ರೇ ಹಾಕಿದ್ಮೇಲೆ ಚೈನ್ ಸ್ಪ್ರೇ ಸ್ಮೂತಾಗಿ ಹತ್ತುತ್ತಾ ಇದೆ ಗಾಡಿ. ಸೊ ಈ ಫಾಲ್ಸ್ನ ಬಾಹುಬಲಿ ಫಾಲ್ಸ್ ಅಂತಾರೆ. ಆ್ಯಕ್ಚುಲಿ ಫಸ್ಟ್ ನೇಮ್ ಬಂದು, ಅದ್ರ ಒರಿಜಿನಲ್ ನೇಮ್ ಬಂದು ಅತಿರಪಲ್ಲಿ ಫಾಲ್ಸ್ ಅಂತೇಳಿ. ಅದರೆಲ್ಲರೂ ಬಾಹುಬಲಿ ಶೂಟಿಂಗ್ ಆದ ಕಾರಣ ಬಾಹುಬಲಿ ಫಾಲ್ಸ್ ಅಂತಾರೆ. ಅಲ್ಲ, ಅದು ಅತಿರಪಲ್ಲಿ ಚೆನ್ನಾಗಿದ್ದಕ್ಕೆ ಬಾಹುಬಲಿಯವ್ರು ಬಂದು ಶೂಟಿಂಗ್ ಮಾಡಿದ್ದು. ಈ ಅಭಿಪ್ರಾಯ ಯಾರು ಹೇಳಲ್ಲ. ಸೊ ಅದಕ್ಕಾಗಿ ಎಲ್ಲರೂ ಬಾಹುಬಲಿ ಫಾಲ್ಸ್ ಅಂತಾರೆ. ಇಟ್ ಈಸ್ ಅತಿರಪಲ್ಲಿ. ಇಲ್ಲಿಂದ ನಿಮ್ಗೆ ಕಾಣಿಸ್ತಿದ್ದಿಲ್ಲ, ಮುಂದೆ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಮಗೊಂದು ಬೆಟ್ಟ ಕಾಣಿಸುತ್ತೆ. ಆ ಬೆಟ್ಟದ ಮೇಲೆ ಹೋಗಿ ಪಾರ್ಕಿಂಗ್ ಮಾಡಬೇಕು. 2 ವೀಲರ್ಸು, ಕಾರ್ಸ್ ಎಲ್ಲನೂ ಅಲ್ಲೇ ಪಾರ್ಕಿಂಗ್ ಮಾಡಬೇಕು. ಸೊ ಅಲ್ಲಿ ಪಾರ್ಕಿಂಗ್ ಮಾಡಿ ನೀವು ವಾಟರ್ ಫಾಲ್ಸ್ಗೆ ಹೋಗಬೇಕು. ನಾವಿಲ್ಲಿ ಫಾಲ್ಸ್ಗೆ ಎಂಟ್ರಿ ಆಗಿ ಫೋಟೋಸ್ ತೊಗೊಂಡ್ವಿ. ನಾವು 3 ಜನ ಆ್ಯಕ್ಚುಲಿ 7-8 ಜನ ಪ್ಲ್ಯಾನ್ ಮಾಡಿದ್ವು. ಲಾಸ್ಟಲ್ಲಿ 3 ಜನ ಬರೋದಕ್ಕಾಗಿದ್ದು. ಇದು ಫಾಲ್ಸ್ ಎಂಟ್ರಿ ಆದಾಗ ಈ ಲೊಕೇಶನ್ಗೆ ಹೋಗ್ತೀವಿ ಫಸ್ಟು. ಇಲ್ಲಿಗೆ ಬರೋದಕ್ಕೂ ಮೊದಲು ಒಂದು ತಿಳ್ಕೊಳ್ಳಿ, ಕ್ಯಾಮ್ರಾಸ್ ಪ್ರೊಫೆಷ್ನಲ್ ಕ್ಯಾಮ್ರಾಸ್, ಗೋಪ್ರೋ ಯಾವುದೇ ಇರಲಿ, ಆ್ಯಕ್ಷನ್ ಕ್ಯಾಮ್ರಾದ ಯಾವುದೇ ಎಂಟ್ರಿ ಇಲ್ಲ. ಮತ್ತು ಪ್ಲಾಸ್ಟಿಕ್ ತೊಗೊಬರೋ ಆಗಿಲ್ಲ, ಪ್ಲಾಸ್ಟಿಕ್ ಎಂಟ್ರಿನೇ ಇಲ್ಲ. ನೀವು ಬಾಟ್ಲಿನ ತೊಗೊಂಡ್ರೂ ಸ್ಟಿಕ್ಕರ್ ಹಾಕ್ತಾರೆ, ದುಡ್ಡು ಕೊಟ್ಟು ಹೋಗಬೇಕು. ಮತ್ತು ನೀವು ಬಾಟ್ಲ್ ಕೊಟ್ಟಮೇಲೆ ದುಡ್ಡು ರಿಟರ್ನ್ ಮಾಡ್ತಾರೆ. ಆ ಥರ ರೂಲ್ಸ್ ಇರುತ್ತೆ. ತುಂಬ ಕ್ಲೆನ್ಲಿನೆಸ್ ಆಗಿ ಕಾಪಾಡ್ಕೊಂಡಿದ್ದಾರೆ, ಅಷ್ಟೇ ಚೆನ್ನಾಗಿದೆ. ನೀವು ಬಂದಾಗಲೂ ಅಷ್ಟೇ, ದಯವಿಟ್ಟು ಯಾವುದೇ ಕಾರಣಕ್ಕೂ ಲಿಟರ್ ಮಾಡೋದಕ್ಕೆ ಹೋಗಬೇಡಿ. ಫಾಲ್ಸ್ ಅಷ್ಟು ಕ್ಲೀನಾಗಿದೆ, ಅಷ್ಟೇ ಚೆನ್ನಾಗಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ. ನಾವಿಲ್ಲಿ ಆಲ್ಮೋಸ್ಟ್ 2.5 hours ಮಾಡಿಕೊಂಡು ಫೋಟೋಸ್, ವೀಡಿಯೋಸ್, ರೀಲ್ಸ್ ಅಂತ ಮಾಡಿಕೊಂಡು ಇಲ್ಲೇ ಇದ್ವಿ. ಅಲ್ಲಿಂದ ನಾವು ನೆಕ್ಸ್ಟು ಮುನ್ನಾರ್ಗೆ ಹೋಗ್ಬೇಕಂತ ರಿಟರ್ನ್ ಹೋಗ್ತಿದ್ವಿ. ಇಲ್ಲಿ ನಾನು ಮೈಕ್ ಅಡ್ಯಾಪ್ಟ್ರು ಮತ್ತು ಕನೆಕ್ಟ್ರ್ ಇತ್ತಲ್ಲ, ಅದನ್ನೆಲ್ಲ ತೆಗೆದು ಜಸ್ಟ್ ಗೋಪುರ ಹಾಕಿದ್ದೆ. ಹನಿ ಶುರುವಾಗ್ತಿತ್ತು. ಸೊ ಆದ ಕಾರಣ ನಿಮಗೆ ಮೈಕ್ ಅಡ್ಯಾಪ್ಟ್ರದೆಲ್ಲ ಹಾಕಿದ್ರೆ ಗೋಪುರ ವಾಟರ್ ರೆಸಿಸ್ಟೆನ್ಸ್ ಇರಲ್ಲ. ಸೊ ಅದಕ್ಕಾಗಿ ಜಸ್ಟ್ ಗೋಪುರ ಮಾತ್ರ ಹಾಕಿದ್ದೆ, ಡೋರೆಲ್ಲ ಹಾಕಿ. ಸೊ ಅದು ಹಾಕಿದ್ರೆ ನಿಮಗೆ ವಾಟರ್ ರೆಸಿಸ್ಟೆನ್ಸ್ ತಡೆಯುತ್ತೆ, ಮಳೆ ಬಂದರೂ ನಿಮಗೆ ಏನಾಗಲ್ಲ ಕ್ಯಾಮ್ರಾ. ಅದಕ್ಕೆ ನಿಮಗೆ ಇದರಲ್ಲಿ ಒಂಚೂರು ವಾಯ್ಸ್ ಕೇಳಿಸುತ್ತೆ ಅಷ್ಟೇ. ಏನೋ ಗೊತ್ತಾಗ್ತಿಲ್ಲ, ಬಟ್ ತುಂಬ ದೊಡ್ಡದಾಗಿತ್ತು, ಅಷ್ಟೇ ಪೀಸ್ಫುಲ್ ಆಗಿತ್ತು. ಪಕ್ಕದಲ್ಲಿ ಇಲ್ಲೇ ಇದರ ಎದುರುಗಡೆನೇ ನಿಮಗೆ ಒಂದು ಟೀ ಅಂಗಡಿ ಸಿಗುತ್ತೆ. ಟೀ, ಕಾಫಿ, ಸ್ನ್ಯಾಕ್ಸ್, ಬಜ್ಜಿ, ಬೋಂಡ ಎಲ್ಲ ಸಿಗುತ್ತೆ.
ನಾನೇನು ಅದೆಲ್ಲ ಏನು ತಿನ್ನೋದಿಲ್ಲ, ಜಸ್ಟ್ ಟೀ ಕುಡಿಯೋಣ ಅಂಥೇಳಿ ನಿಲ್ಲಿಸ್ದೆ. ನನ್ನ ಫ್ರೆಂಡ್ಸ್ ಅಲ್ಲೇ ರಿಲ್ಯಾಕ್ಸ್ ಮಾಡಿಕೊಂಡು ಸರಿಯಾಗಿದ್ರು ಮೊಬೈಲ್ ಚಾರ್ಜ್ ಹಾಕ್ಕೋಬೇಕಿತ್ತಲ್ಲ ಅಂಥೇಳಿ ಚಾರ್ಜ್ ಹಾಕಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟ್ ಮುಂದೆ ಹೊರಟ್ವಿ. ಈ ಘಾಟ್ ಸೆಕ್ಷನಲ್ಲಿ ಡ್ರಿಸ್ಲಿಂಗ್ ಆಗ್ತಿತ್ತು ಮತ್ತು ಆ ಸನ್ಸೆಟ್ ಟೈಮು ಸ್ವರ್ಗ ಥರ ಇತ್ತು. ಅದಾಗಿದ್ದ ತಕ್ಷಣ ನಮಗೆ ಸಿಕ್ಕಿದ್ದೆ ಫಾಲ್ಸು, ಚಿಯಾಪರ ಫಾಲ್ಸ್ ಅಂತಾರೆ. ಪ್ಲಾಸ್ಟಿಕ್ಕೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ, ತುಂಬ ಪ್ಲಾಸ್ಟಿಕ್ಕೆಲ್ಲ ಹಾಕಿ ತುಂಬ ಗಲೀಜು ಮಾಡಿ ಇಟ್ಬಿಟ್ಟಿತ್ತು. ತುಂಬ ಕ್ರೌಡೆಡ್ ಪ್ಲೇಸ್ ಇತ್ತಿದ್ದು, ಮಳೆ ಕಮ್ಮಿ ಇದರಿಂದ ನೀರು ಕಮ್ಮಿ ಇತ್ತು. ಇದು ನೆಕ್ಸ್ಟು ಅದ್ರ ಪಕ್ಕದಲ್ಲಿ ಇದ್ದಿದ್ದು ವ್ಯೂ ಪಾಯಿಂಟ್ ನೋಡಿ, ಇಷ್ಟು ಮಂಜಿತ್ತು, ಡ್ರಿಸ್ಲಿಂಗ್ ಆಗ್ತಿತ್ತು. ನಮ್ಗೆ ಆ ರೈಡು ಸ್ವರ್ಗ ಥರ ಫೀಲ್ ಆಗ್ತಿತ್ತು. ಸ್ವರ್ಗದಲ್ಲೆಲ್ಲೋ ನಾವು ಬೈಕ್ ಓಡಿಸ್ತಾ ಇದ್ದೀವಿ ಅನ್ನೋ ಅಷ್ಟು ಖುಷಿಯಿಂದ, ಅಂದರೆ ಅಷ್ಟು ಖುಷಿ ಆಗ್ತಿತ್ತು ನಮಗೆ. ಅಲ್ಲೇ ಕ್ಲಿಪ್ಪಿಂಗ್ಸ್ ಎಲ್ಲ ಇಲ್ಲೂ ತುಂಬ ಇತ್ತು, ಮಿಸ್ ಆಗಿದೆ ಗೋಪ್ರೋದು. ಇದರಲ್ಲಿ ಮತ್ತೆ ಇನ್ಸ್ಟಾ 360 ತೊಗೊಂಡು ಇದರಲ್ಲೇ ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ, ಅಂದರೆ ಎರಡರಲ್ಲೂ ವಿಡಿಯೋ ಮಾಡಿದ್ದೆ, ಇದರಲ್ಲೂ ವಿಡಿಯೋ ಮಾಡಿಕೊಂಡೆ. ನನಗೆ ಸಿಕ್ಕಿದ್ದು ಇದೊಂದು ಕ್ಲಿಪ್ಪಿಂಗ್ ಸಿಕ್ತು. ನೆಕ್ಸ್ಟು ಸರಿ ಸ್ನೇಹಿತರೆ, ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ನಿಮಗೆ ಮುನ್ನಾರ್ ತೋರಿಸೋದಿದೆ, ಮತ್ತು ಇನ್ನೊಂದು ನದಿ ಇದೆ, ಇಕೋ ಪಾಯಿಂಟ್, ಇದೆಲ್ಲ ತೋರಿಸೋದಿದೆ. ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ನಮಸ್ಕಾರ, ಗುಡ್ ಬೈ, ಟೇಕ್ ಕೇರ್.